ಆತ್ಮೀಯ ವಿದ್ಯಾರ್ಥಿಗಳೇ, KCET ಮತ್ತು NEET ಈಗ ಚಾಪ್ಟರ್ ವೈಸ್ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಅದರಲ್ಲಿ ಇವತ್ತು ಮೋಷನ್ ಇನ್ ಸ್ಟ್ರೇಟ್ ಲೈನ್ನಲ್ಲಿ ಒಂದಿಷ್ಟು ಸಿನಾಪ್ಸಿಸ್ ಮತ್ತು ಒಂದಿಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಮೇನ್ ಆಗಿ ಪೊಸಿಷನ್ ಟೈಮ್ ಗ್ರಾಫ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತ ಹೇಳ್ತಾರೆ. ಇಲ್ಲಿ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಅಲಾಂಗ್ y axis expressed as the function of time is called position time graph ಅಂತ ಹೇಳ್ತಾರೆ. ಅದು y axis ಅಲ್ಲಿ ಪೊಸಿಷನ್ಸ್ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ x axis ಅಲ್ಲಿ ಟೈಮ್ ಇರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಇದು ಒರಿಜಿನ್ ಅಂತ ತಗೋತೀವಿ ನಾವು, ಅಂದ್ರೆ ಎಲ್ಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಳ್ತೀವಿ, ಅಥವಾ ಟೈಮ್ ಆ ಒಂದು ಪಾಯಿಂಟ್ ಅಲ್ಲಿ 0 ಇತ್ತು ಅಂತ ತಗೋತೀವಿ ಅಲ್ವಾ. ಗ್ರಾಫ್ ಅನ್ನ ನಾವು ಹೇಗೆ ಡ್ರಾ ಮಾಡ್ತೀವಿ ಅಂದ್ರೆ ಡಿಫರೆಂಟ್ ಟೈಮ್ ಅಲ್ಲಿ ಪೊಸಿಷನ್ಸ್ ಎಲ್ಲಿತ್ತು ಅಂದ್ರೆ ಈ ಗ್ರಾಫ್ ಡ್ರಾ ಮಾಡೋದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಹೈಸ್ಕೂಲ್ ಲೆವೆಲ್ ಅಲ್ಲೇ ಡ್ರಾ ಮಾಡಿರ್ತೀರಿ. ಅಂದ್ರೆ 0 ಇದ್ದಾಗ 0 ಟೈಮ್, 0 ಇದ್ದಾಗ ಪೊಸಿಷನ್ಸ್ ಒರಿಜಿನಲ್ ಇತ್ತು ಅನ್ಕೋತೀವಿ. ನೆಕ್ಸ್ಟ್ ಟೈಮ್ ಇನ್ಕ್ರೀಸ್ ಆದಾಗೆ ನೋಡಿ ಇಲ್ಲಿ ಪೊಸಿಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇದು ಇನ್ಕ್ರೀಸೇ ಆಗಬೇಕು ಅಂತ ಇಲ್ಲ, ಎಲ್ಲೋ ಒಂದು ಕಡೆ ಹೊರಗಡೆಯಿಂದ ಒರಿಜಿನ್ ಕಡೆ ಬರ್ಬೋದು. ಸೊ ಇದು ನೇಚರ್ ಆಫ್ ದ ಗ್ರಾಫ್ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಸಿಚುವೇಶನ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಮೇನ್ ಆಗಿ ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್ ಎವರೇಜ್ ವೆಲಾಸಿಟಿ. ಸೊ ಇದರ ಸ್ಲೋಪ್ ಅಂತ ನಾವು ಏನ್ ಮಾಡ್ತೀವಿ, ಸ್ಲೋಪ್ ಅನ್ನ ತೆಗೆದ್ರೆ ನಮಗೆ ಆ ಒಂದು ಮೋಷನ್ ಅಲ್ಲಿ ಆ ಒಂದು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಇನ್ ಇಂಟರ್ವಲ್ ಆಫ್ ಟೈಮ್, ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಎವರೇಜ್ ವೆಲಾಸಿಟಿ ಸಿಗುತ್ತೆ. ನಿಮ್ಗೆ ಗೊತ್ತಿದೆ ಎವರೇಜ್ ವೆಲಾಸಿಟಿ ಬೇರೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬೇರೆ. ಇಲ್ಲಿ ಎವರೇಜ್ ವೆಲಾಸಿಟಿ ಯಾಕೆಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅನ್ನ ನಾವು ನೋಡಬಹುದು ಅಂತೇಳಿ. ಸೊ ಸ್ಲೋಪ್ ಅನ್ನ ನೀವು ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಆದ್ರೂ ತೆಗಿಬಹುದು. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ ಈಗ ನಾನು ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಎಕ್ಸ್ ಆಕ್ಸಿಸ್ ಅಂದ್ರೆ ಟೈಮ್ ಆಕ್ಸಿಸ್ ಗೆ ನಾನು ಡ್ರಾ ಮಾಡಿದ್ದೀನಿ. ಹಾಗೆ ಈ ಒಂದು ಆಕ್ಸಿಸ್ ಅಲ್ಲಿ ಅಲಾಂಗ್ ದ ಟೈಮ್ ಆಕ್ಸಿಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಪೊಸಿಷನ್ ಆಕ್ಸಿಸ್ ಡ್ರಾ ಮಾಡ್ತೀನಿ. ನಮ್ಗೆ ಈ ಒಂದು ಪೊಸಿಷನ್ ಸಿಗುತ್ತೆ, ಇಲ್ಲೊಂದು ಪೊಸಿಷನ್ ಸಿಗುತ್ತೆ, ಹಾಗೇನೆ ಇಲ್ಲಿಂದ ಒಂದು ಟೈಮ್ ಸಿಗುತ್ತೆ, ಇಲ್ಲಿಂದ ಒಂದು ಟೈಮ್ ಸಿಗುತ್ತೆ. ನಾವು ಅದನ್ನ ಸಿ ಅಂತ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೋಪ್ ಏನು ಗೊತ್ತಾ, AB/BC ಅಂತ ಹೇಳ್ತೀವಿ. ಅಂದ್ರೆ x2 ಇದು ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. x2 ಅನ್ನೋದು ಫೈನಲ್ ಪೊಸಿಷನ್ ಆಗಿರ್ಬೇಕು, ಇದು ಇನಿಷಿಯಲ್ ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಕೆಲವೊಮ್ಮೆ ಇದು ಫೈನಲ್ ಪೊಸಿಷನ್ಸ್ ಕಡಿಮೆನೂ ಇರ್ಬೋದು, ಇನಿಷಿಯಲ್ ಪೊಸಿಷನ್ ಜಾಸ್ತಿ ಇರ್ಬೋದು, ಅವಾಗ ನೆಗೆಟಿವ್ ಬರುತ್ತೆ ಅಂತೇಳಿ. ಇದು ಟೈಮ್ ಇಂಟರ್ವಲ್ ನೆಗೆಟಿವ್ ಆಗಲ್ಲ, ಯಾವಾಗಲೂ ಟೈಮ್ ಪಾಸಿಟಿವ್ನೇ ಇರುವಂಥದ್ದು. ಸೊ ಇದಕ್ಕೆ ನಾವು ಎವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಓಕೆ, ಇನ್ನು ಈ ಒಂದು ಗ್ರಾಫ್ ಏನಿದೆ ಇದು AC ಅಂತ ನಾವೇನು ಇಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ, ಅದು ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ದ ಎಕ್ಸ್ ಆಕ್ಸಿಸ್. ಈ ಆಕ್ಸಿಸ್ ಅಲ್ಲಿ ಆಂಗಲ್ ಥೀಟಾ ಅಂತ ಮಾಡ್ಕೊಂಡಿದ್ರೆ ಸೊ ಅವಾಗ ಏನಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಆಂಗಲ್ ಥೀಟಾ ಮಾಡಿದ್ರೆ ನೋಡಿ ಇದೊಂದು ಪರ್ಪೆಂಡಿಕ್ಯುಲರ್ ಟ್ರಯಾಂಗಲ್. ಸ್ಲೋಪ್ ಅನ್ನೋದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟ್ರಯಾಂಗಲ್ ಆಗಿರುತ್ತೆ. ಹಾಗಾಗಿ ಈ ಆಂಗಲ್ ಥೀಟಾ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಆಯ್ತು, ಹಾಗಾಗಿ ಇದು ಅಪೋಸಿಟ್ ಸೈಡ್ ಆಯ್ತು, ಇದು ಅಡ್ಜಸೆಂಟ್ ಸೈಡ್ ಆಯ್ತು. ಹಾಗಾಗಿ ನಾವು ಆ ಥೀಟಾವನ್ನ ಸೈನ್ ಕಾಸ್ ಟ್ಯಾನ್ಗೆ ನೋಡಿದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಯಾಕೆಂದ್ರೆ ನಮ್ಗೆ AB/BC ಸ್ಲೋಪ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಥೀಟಾಗೆ ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಮಾಡಿದ್ರೆ ನಮಗೆ ಟ್ಯಾನ್ ಥೀಟಾ ಸಿಗುತ್ತೆ. ಅದರಿಂದ ಜನರಲ್ ಆಗಿ ಏನ್ ಮಾಡ್ತೀವಿ ನಾವು, ಸ್ಲೋಪ್ ಅನ್ನ AB/BC ಅಂತ ಬರೀತೀವಿ. ಒಂದ್ ವೇಳೆ ಆಂಗಲ್ ಕೊಟ್ಟಿದ್ರೆ ನಾವು ಅದನ್ನ ಟ್ಯಾನ್ ಥೀಟಾ ಅಂತ ಬರಿತೀವಿ. ನೆನಪಿರ್ಲಿ, ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ಸ್ಲೋಪ್ ನಮಗೆ ಎವರೇಜ್ ವೆಲಾಸಿಟಿಯನ್ನ ಕೊಡುತ್ತೆ. ಓಕೆ, ಹಾಗಾಗಿ ನಾವೀಗ ಒಂದು ಪ್ರಾಬ್ಲಮ್ ಅನ್ನ ನೋಡ್ಬಿಡೋಣ. ಯಾಕೆಂದ್ರೆ ಸಿನಾಪ್ಸಿಸ್ ಕಲ್ತ್ವಿ ತಕ್ಷಣ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ 2 ಮೂವಿಂಗ್ ಪಾರ್ಟಿಕಲ್ಸ್ ಮೇಕ್ ಆಂಗಲ್ಸ್ ಆಫ್ 30 ಡಿಗ್ರಿ ಅಂಡ್ 45 ಡಿಗ್ರಿ ವಿತ್ ದ ಎಕ್ಸ್ ಆಕ್ಸಿಸ್. ಇಲ್ಲಿ ಕೊಟ್ಟಿದ್ದಾರೆ, ಇದೊಂದು A ಅನ್ನೋದು, ಇದೊಂದು B ಅನ್ನೋದು, ಗ್ರಾಫ್ ಎರಡಿದೆ ಒಂದರಲ್ಲೇ. ದ ರೇಷಿಯೋ ಆಫ್ ದರ್ ವೆಲಾಸಿಟೀಸ್ ಅಂತ ಕೇಳ್ತಾರೆ. ಸೊ ಈಗ ನಮಗೆ ಈ ಇದರ ಸೈಡ್ಸಿನ ಯಾವುದೇ ಒಂದು ಲೆಂತ್ ಅನ್ನ ಕೊಟ್ಟಿಲ್ಲ ಅವರು, ನಮ್ಗೆ ಆಂಗಲ್ ಮಾತ್ರ ಇದೆ. ಸೊ ಆಂಗಲ್ ಕೊಟ್ರೆ ನಾವು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸ್ಲೋಪ್ ಅಂದಾಗ ಯಾವ್ದಿದು ಪೊಸಿಷನ್ ಟೈಮ್ ಗ್ರಾಫ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅದು ಎವರೇಜ್ ವೆಲಾಸಿಟಿ ಆಗಿರುತ್ತೆ. ಸೊ ಅಲ್ಲಿ ರೇಷಿಯೋಸ್ ಅಂತ ಕೇಳ್ತಾರೆ. ಓಕೆ, ಸ್ಲೋಪ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್ ವೆಲಾಸಿಟಿ. ನಾವು ಇದನ್ನೇ ಯೂಸ್ ಮಾಡೋಣ, ಯಾಕೆಂದ್ರೆ ನಮ್ಗೆ ಬೇರೆ ಏನು ಆಪ್ಷನ್ ಇಲ್ಲ. ಸೊ V is equal to tan ಥೀಟಾ ಅಂತ ಹೇಳಿ. ಹಾಗಾಗಿ tan 30 is to tan 45, ಯಾಕೆಂದ್ರೆ A 30 ಡಿಗ್ರಿಯಲ್ಲಿದೆ, B 45 ಡಿಗ್ರಿಯಲ್ಲಿದೆ. ಸೊ tan 30 ಮತ್ತೆ tan 45 ವ್ಯಾಲ್ಯೂಸ್ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ವ್ಯಾಲ್ಯೂಸ್ 1/√3 is to 1 ಅಂತ ಹಾಕೊಂಡ್ರೆ ನಮ್ಗೆ ಅದು ರೇಷಿಯೋ ಸಿಗುತ್ತೆ. ಬಟ್ ಇಲ್ಲಿ ರೇಷಿಯೋಸ್ ಏನಿದೆ ಈ ತರ ಯಾವುದೂ ಇಲ್ಲ. ಇಲ್ಲೊಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಏನು ಕೇಳಿದ್ರೆ, ನಾವು ಈಚ್ ಟರ್ಮ್ ಅನ್ನ √3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, ಸೊ ಇದು 1 ಆಗುತ್ತೆ, ಈ 1 × √3 ಆಗುತ್ತೆ, ಯಾಕೆಂದ್ರೆ ಇಲ್ಲಿ √3 ಕ್ಯಾನ್ಸಲ್ ಆಗುತ್ತೆ. ಸೊ 1:√3 ಆಪ್ಷನ್ಸ್ ಇದೆ ನೋಡಿ ಅಲ್ವಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಡಿಫ್ರೆಂಟ್ ಕೇಸಸ್ ಇನ್ ಪೊಸಿಷನ್ ಟೈಮ್ ಗ್ರಾಫ್. ಬೇರೆ ಬೇರೆ ಸಂದರ್ಭಗಳು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು, ಅದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಈ ಪೊಸಿಷನ್ಸ್ ಟೈಮ್ ಗ್ರಾಫ್ ಅಲ್ಲಿ ಈ ರೀತಿ ಗ್ರಾಫ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಬಂದ್ರೆ ನಾವು ಏನಂತೀವಿ, ಬಾಡಿ ಅಟ್ ರೆಸ್ಟ್ ಅಂತ ಕರಿತೀವಿ.
ಇಲ್ಲಿ ಪೊಸಿಷನ್ಸ್ ರಿಮೇನ್ ಸೇಮ್, ಯಾಕೆಂದ್ರೆ ಪೊಸಿಷನ್ಸ್ ಏನು ಚೇಂಜ್ ಆಗಿಲ್ಲ, ಇದ್ದ ಜಾಗದಲ್ಲಿ ಇದೆ, ಟೈಮ್ ಮಾತ್ರ ನಿಲ್ಸಕ್ಕಾಗಲ್ಲ, ನಮ್ಮ ಹತ್ರ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಸ್ಲೋಪ್ ಏನಾಯ್ತು ಇಲ್ಲಿ, ನೀವು ಸ್ಲೋಪ್ ತೆಗಿಯೋಕೆ ಹೋದ್ರೆ 0 ಆಗುತ್ತೆ, ಯಾಕೆಂದ್ರೆ ಎ ಬಿ ಆಕ್ಸಿಸ್ ಇಲ್ಲ ಇಲ್ಲಿ. ಅದರಿಂದ ನೆಕ್ಸ್ಟ್ ಏನಂತೀವಿ ನಾವು ಇಲ್ಲಿ, ವೆಲಾಸಿಟಿ ಇಸ್ 0 ಅಂತೇಳಿ. ಬಾಡಿ ಮೂವ್ ಆಗಿಲ್ಲ, ಸೊ ವೆಲಾಸಿಟಿ ಇಸ್ 0. ನಮಗೆ ಗ್ರಾಫಿಕಲಿ ಈ ಮೋಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಪೊಸಿಷನ್ ಟೈಮ್ ಗ್ರಾಫ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಾಡಿ ಇನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು, ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತೇಳಿ. ಅದನ್ನ ಗ್ರಾಫ್ ಅನ್ನ ಡ್ರಾ ಮಾಡಿದ್ರೆ ಈ ರೀತಿ ಇರುತ್ತೆ ಗ್ರಾಫ್. ಅಂದ್ರೆ ಸರಿ ಒಂದು ಇಂಟರ್ವಲ್ 2 ಸೆಕೆಂಡ್ ಅಲ್ಲಿ ಅದು ಎಷ್ಟು ದೂರ ಹೋಗಿತ್ತು, ನೆಕ್ಸ್ಟ್ 2 ಸೆಕೆಂಡ್ ಅಲ್ಲೂ ಅಷ್ಟೇ ಡಿಸ್ಟೆನ್ಸ್ ಅನ್ನೋದು ಕವರ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತೀವಿ. ಇಲ್ಲಿ ಸ್ಲೋಪ್ ಪಾಸಿಟಿವ್ ಇರುತ್ತೆ. ಸ್ಲೋ ಟ್ಯಾನ್ ಟೀಟಾ ಅಂತ ತಗೊಳ್ಳಿ, ಅಥವಾ ಈ ಫೈನಲ್ ಪೊಸಿಷನ್ ಏನಾಗಿದೆ ದೊಡ್ಡದಿದೆ, ಇನಿಷಿಯಲ್ ಪೊಸಿಷನ್ಸ್ ಕಡಿಮೆ ಇದೆ. ಸೊ ಹಾಗಾಗಿ ಅರ್ಥ ಆಗುತ್ತೆ ನಮಗೆ ಸ್ಲೋಪ್ ಈಸ್ ಪಾಸಿಟಿವ್, ವೆಲಾಸಿಟಿ ಈಸ್ ಪಾಸಿಟಿವ್ ಅಂತ ಹೇಳಿ. ನೆಕ್ಸ್ಟ್ ಬಾಡಿ ಇನ್ ಯೂನಿಫಾರ್ಮ್ ಮೋಷನ್ ವಿತ್ ನೆಗೆಟಿವ್ ವೆಲಾಸಿಟಿ. ನೆಗೆಟಿವ್ ವೆಲಾಸಿಟಿ ಯಾವಾಗ ಬರುತ್ತೆ ನೋಡಿ, ಈಗ ಒಂದ್ ವೇಳೆ ಪೊಸಿಷನ್ಸ್ ಇನಿಷಿಯಲ್ ಪೊಸಿಷನ್ನೇ ಜಾಸ್ತಿ ಇದೆ, ಫೈನಲ್ ಪೊಸಿಷನ್ಸ್ಗೆ ನೀವು ಗೆರೆ ಹೇಳ್ಕೊಂಡು ನೋಡಿದ್ರೆ ಕಡಿಮೆ ಇದೆ ಅಲ್ವಾ. ಸೊ ಇದಕ್ಕೆ ನಾವು ನೆಗೆಟಿವ್ ವೆಲಾಸಿಟಿ ಬರುತ್ತೆ. ಸೊ ಇಲ್ಲಿ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್, ಯಾಕೆಂದ್ರೆ ಯೂನಿಫಾರ್ಮ್ ಮೋಷನ್. ಬಟ್ ಏನಾಗಿರುತ್ತೆ ಕೇಳಿದ್ರೆ ಸ್ಲೋಪ್ ಈಸ್ ನೆಗೆಟಿವ್ ಅಂತೀವಿ ನಾವಿಲ್ಲಿ. ಸೊ ನೆಗೆಟಿವ್ ಸ್ಲೋಪ್ ಆಗುತ್ತೆ, ಹಾಗಾಗಿ ವೆಲಾಸಿಟಿ ಈಸ್ ನೆಗೆಟಿವ್ ಅಂತ ಹೇಳ್ತೀವಿ. ಕರೆಕ್ಟಾ? ಓಕೆ. ಸೊ ಪಾಸಿಟಿವ್ ಎಕ್ಸಲರೇಷನ್ ನೋಡಿ, ಈಗ ವೆಲಾಸಿಟಿ ನೋಡಿದ್ವಿ ನಾವು, ಎಕ್ಸಲರೇಷನ್ ಸಂದರ್ಭ ಬಂದಾಗ ಪೊಸಿಷನ್ ಟೈಮ್ ಗ್ರಾಫ್ ಹೇಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿ ಇರುತ್ತೆ ಗ್ರಾಫ್. ಅಂದ್ರೆ ಫಸ್ಟ್ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಟೈಮ್ಗಳಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಅಂದ್ರೆ ಎಕ್ಸಲರೇಟೆಡ್ ಮೋಷನ್ ಅಂತೀವಿ. ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೆಗೆಟಿವ್ ಎಕ್ಸಲರೇಷನ್ ಅಂದ್ರೆ ಏನಿರುತ್ತೆ, ಸೊ ನೆಗೆಟಿವ್ ಅಂದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಗಳು ಕವರ್ ಆಗ್ತಾ ಇರ್ತವೆ, ಬರ್ತಾ ಬರ್ತಾ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಗ್ರಾಫ್ ಈಸ್ ಲೈಕ್ ದಿಸ್ ವೇ. ಓಕೆ, ನೆಕ್ಸ್ಟ್ ಜೀರೋ ಎಕ್ಸಲರೇಷನ್. ಬಾಡಿ ಎಕ್ಸಲರೇಟ್ ಆಗಲಿಲ್ಲ ಅಂದ್ರೆ ಅರ್ಥ ಏನು, ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿ. ಸೊ ಹಾಗಾಗಿ ಗ್ರಾಫ್ ಈ ರೀತಿ ಇರುತ್ತೆ. ಇಲ್ಲಿ ಎ ಇಸ್ ಈಕ್ವಲ್ ಟು 0 ಅಂತೇಳಿ. ಸಂದರ್ಭ ನೋಡಬೇಕು, ಒಂದೇ ಗ್ರಾಫ್ಗಳು ಬೇರೆ ಬೇರೆ ಅರ್ಥವನ್ನ ಕೊಡ್ತವೆ ಅಂತೇಳಿ. ನೆಕ್ಸ್ಟ್ ನಾವು ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ ನೋಡೋದಾದ್ರೆ, ಇಲ್ಲಿ ಕೂಡ ಏನಂತೀವಿ ನಾವು, ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಅಲಾಂಗ್ ವೈ ಆಕ್ಸಿಸ್ ಎಕ್ಸ್ಪ್ರೆಸ್ಡ್ ಆಸ್ ದ ಫಂಕ್ಷನ್ ಆಫ್ ಟೈಮ್ ಈಸ್ ಕಾಲ್ಡ್ ವೆಲಾಸಿಟಿ ಟೈಮ್ ಗ್ರಾಫ್. ಇಲ್ಲಿ ಫಂಕ್ಷನ್ ಆಫ್ ಟೈಮ್ ಆಗಿರುತ್ತೆ ವೆಲಾಸಿಟಿ. ಆ ವೆಲಾಸಿಟಿ ಚೇಂಜ್ ಆಗ್ತಾ ಹೋದ್ರೆ ನಾವು ಅದನ್ನ ರಿಪ್ರೆಸೆಂಟ್ ಮಾಡೋಕೆ ಸಾಧ್ಯ ಅನ್ನುವಂಥದ್ದು. ಇಲ್ಲಿ ಯೂಶಲಿ ನಾವೀಗ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಅಥವಾ ವಿ ಟಿ ಗ್ರಾಫ್ ಅಂತೀವಲ್ಲ, ಈ ರೀತಿ ತಗೊಂಡಾಗ ನಮ್ಗೆ ಇಲ್ಲಿ ಇದು 2 ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಒಂದು, ಸ್ಲೋಪ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ದ ಅವರೇಜ್ ಎಕ್ಸಲರೇಷನ್. ಇಲ್ಲಿ ಅವರೇಜ್ ಎಕ್ಸಲರೇಷನ್ ಸಿಗುತ್ತೆ. ಅವಾಗ ಮಾಡಿದಾಗೆ ನಾವು ಇಲ್ಲಿ ಸ್ಲೋಪ್ ಅನ್ನು ಡ್ರಾ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಅವರೇಜ್ ಎಕ್ಸಲರೇಷನ್. ಸೊ ದಟ್ ಈಸ್ ಸ್ಲೋಪ್ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ, ದಟ್ ಈಸ್ ಈಕ್ವಲ್ಸ್ ಟು ವಿ2 ಮೈನಸ್ ವಿ1 ಬೈ ಟಿ2 ಮೈನಸ್ ಟಿ1. ಸೊ ದಟ್ ಈಸ್ ಎಕ್ಸಲರೇಷನ್. ಅಲ್ಲಿ ಮಾಡಿದ್ವಲ್ಲ ನಾವು ಹಾಗೆ, ಇಲ್ಲಿ ಒಂದು ನಾವು ಆಂಗಲ್ ವಿತ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅನ್ನ ಟೀಟಾ ಅಂತ ತಕೊಂಡ್ರೆ ಈ ಆಂಗಲ್ ಅನ್ನ, ಸೊ ಇಲ್ಲೂ ಕೂಡ ಈಸಿಯಾಗಿ ಬರೀಬಹುದು. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಆರ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅವರೇಜ್ ಎಕ್ಸಲರೇಷನ್ ಅಂತೇಳಿ. ಹಾಗಾಗಿ ಎಕ್ಸಲರೇಷನ್ ಬಂದಾಗ ನಾವೇನ್ ಮಾಡ್ಬೋದು, ವಿ ಟಿ ಗ್ರಾಫ್ ಅಲ್ಲಿ ಸೇಮ್ ಟ್ಯಾನ್ ಟೀಟಾವನ್ನು ತಗೊಂಡು ಮಾಡಬಹುದು ಅಂತ ಹೇಳಿ. ಓಕೆ, ಇಫ್ ಸ್ಲೋಪ್ ಈಸ್ ಪಾಸಿಟಿವ್ ಇಟ್ ರಿಪ್ರೆಸೆಂಟ್ ಪಾಸಿಟಿವ್ ಎಕ್ಸಲರೇಷನ್. ಇಫ್ ಸ್ಲೋಪ್ ಈಸ್ ನೆಗೆಟಿವ್ ಇಟ್ ರಿಪ್ರೆಸೆಂಟ್ಸ್ ನೆಗೆಟಿವ್ ಎಕ್ಸಲರೇಷನ್ ಆರ್ ರಿಟಾರ್ಡೇಷನ್ ಅಂತ ಕರೀತಾರೆ. ಓಕೆ, ಈಗ ಒಂದು ಪ್ರಾಬ್ಲಮ್ ನೋಡಿ, ದ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ 2 ಬಾಡೀಸ್ ಎ ಅಂಡ್ ಬಿ ಆರ್ ಶೋನ್, ದೆನ್ ಎಕ್ಸಲರೇಷನ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ. ಎಕ್ಸಲರೇಷನ್ ಎಷ್ಟು ಅಂತ ಬರೀರಿ, ಅದರ ರೇಷಿಯೋಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಅಂದ್ರೆ ಬಹಳ ಈಸಿ ಆಗಬಾರ್ದು ಅಂತೇಳಿ ಈ ಒಂದು ಟೈಮ್ ಆಕ್ಸಿಸ್ ಇದೆಯಲ್ಲ, ಈ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಇಲ್ಲಿ ಟೀಟಾ ಅಂತ ತಗೋತೀವಿ. ಸೊ ಎಗೆ 25 ಡಿಗ್ರಿ ಈಸಿಯಾಗಿ ಸಿಗುತ್ತೆ. ನೀವು ಬಿ ಅನ್ನ ನೋಡುವಾಗ ಬಿ ವೈ ಆಕ್ಸಿಸ್ ಅಲ್ಲಿ ಅಂದ್ರೆ ವೆಲಾಸಿಟಿ ಆಕ್ಸಿಸ್ಗೆ 40 ಡಿಗ್ರಿ ಮಾಡಿದೆ. ಸೊ ಗೊತ್ತಾಗುತ್ತೆ ಇವೆರಡು ಆಕ್ಸಿಸ್ಗಳು ಪರ್ಪೆಂಡಿಕ್ಯುಲರ್ ಇರ್ತವೆ. ಹಾಗಾಗಿ ಬಿ ಆಕ್ಸಿಸ್ ಈ ಬಿ ಲೈನು ಟೈಮ್ ಆಕ್ಸಿಸ್ ಒಟ್ಟಿಗೆ ಎಷ್ಟು ಆಂಗಲ್ ಮಾಡಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕೆ ನಾವೇನ್ ಮಾಡುವ, ಎ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾನ ಯೂಸ್ ಮಾಡಬೇಕು. ಹಾಗಾಗಿ ಟೀಟಾ ಇಸ್ ಈಕ್ವಲ್ ಟು 25 ಡಿಗ್ರಿ ಫಾರ್ ಎ. ಓಕೆ, ಬಿ ಅಂದಾಗ ಏನ್ ಮಾಡಬೇಕು, 90ಯಲ್ಲಿ 40 ಡಿಗ್ರಿಯನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈನಿಂಗ್ ಆಂಗಲ್ ಏನಿದೆ ಅದು ವಿತ್ ಟೈಮ್ ಆಕ್ಸಿಸ್, ಪಾಸಿಟಿವ್ ಟೈಮ್ ಆಕ್ಸಿಸ್. ಕರೆಕ್ಟಾ? ಓಕೆ, ಸೊ ಹಾಗಾಗಿ ಎಕ್ಸಲರೇಷನ್ ಆಫ್ ಎ ಅಂದಾಗ ಟ್ಯಾನ್ 25 ಆಯ್ತು, ಎಕ್ಸಲರೇಷನ್ ಆಫ್ ಬಿ ಅಂದ್ರೆ ಟ್ಯಾನ್ 50 ಆಯ್ತು. ಇದರ ರೇಷಿಯೋಸ್ ಏನಾಗುತ್ತೆ ಅವಾಗ, ಎಕ್ಸಲರೇಷನ್ ಆಫ್ ಎ ಡಿವೈಡ್ ಬೈ ಎಕ್ಸಲರೇಷನ್ ಆಫ್ ಬಿ ಅಂತಾರೆ ಟ್ಯಾನ್ 25 ಡಿವೈಡ್ ಬೈ ಟ್ಯಾನ್ 50 ಅಂತ ಬರುತ್ತೆ. ಸೊ ಇದು ನಮಗೆ ಕರೆಕ್ಟ್ ಆಪ್ಷನ್ ಅಂತ ಗೊತ್ತಾಗುತ್ತೆ. ಈ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಇನ್ನೊಂದು ಇಂಪಾರ್ಟೆಂಟ್, ಒಂದು ಸ್ಲೋಪ್ ನಮಗೆ
ಆ ಎಕ್ಸಲರೇಷನ್ನ ಕೊಟ್ಟರೆ ಆ ಗ್ರಾಫಿನ ಕೆಳಗಡೆ ಬರುವಂಥ ಏರಿಯಾ ಇದೆಯಲ್ಲ, ಅಲ್ಲಿ ನಾವು ಅದರ ಏರಿಯಾ ಫೈಂಡ್ ಔಟ್ ಮಾಡಿದರೆ ನಮಗೆ ಆ ಒಂದು ಪರ್ಟಿಕ್ಯುಲರ್ ಮೋಷನ್ನ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಇದು ಈ ಒಂದು ವಿ ಟಿ ಗ್ರಾಫಿನ ಸ್ಪೆಷಲ್. ಸೊ ಈಗ ನಾನು ಒಂದು ಯಾವುದೋ ಒಂದು ರ್ಯಾಂಡಮ್ ಈ ಥರ ಮೋಷನ್ ಇದೆ ಅನ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಓ ಇಂದ ಎಗೆ ಹೋಗಿದೆ, ಅಂದರೆ ವೆಲಾಸಿಟಿ ಇನ್ಕ್ರೀಸ್ ಆಗಿದೆ, ಮತ್ತೆ ಡಿಕ್ರೀಸ್ ಆಗಿ ನೆಗೆಟಿವ್ ವೆಲಾಸಿಟಿ ತೋರಿಸ್ತಾ ಇದೆ, ಮತ್ತೆ ಇನ್ಕ್ರೀಸ್ ಆಗಿ ಅದೇನಾಗಿದೆ ಟೈಮ್ ಆಕ್ಸಿಸ್ ಅಲ್ಲಿ ಎಂಡ್ ಆಗಿದೆ, ಅಂದರೆ ಒರಿಜಿನಲ್ಲಿ ಎಂಡ್ ಆಗಿದೆ. ಕರೆಕ್ಟಾ? ಈಗ ಇಲ್ಲಿ ನಮ್ಗೇನು ಬೇಕು ಕೇಳಿದರೆ ಒಂದು ನೆನ್ಪಿಟ್ಕೋಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್ ಸಲುವಾಗಿ ಏರಿಯಾ ಈಸ್ ಪಾಸಿಟಿವ್. ಇಫ್ ಏರಿಯಾ ಈಸ್ ಪಾಸಿಟಿವ್ ಇಟ್ ರಿಪ್ರೆಸೆಂಟ್ಸ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್. ಯಾಕೆಂದರೆ ಡಿಸ್ಪ್ಲೇಸ್ಮೆಂಟ್ ಕೂಡ ವೆಕ್ಟರೇ ಆಗಿರುತ್ತೆ, ಡೈರೆಕ್ಷನ್ ಇಂಪಾರ್ಟೆಂಟು. ಸೊ ಏರಿಯಾ ಅನ್ನೋದು ಪಾಸಿಟಿವ್ ಆದರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್, ಏರಿಯಾ ಅನ್ನೋದು ನೆಗೆಟಿವ್ ಆದರೆ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್. ಯಾವಾಗ ನೆಗೆಟಿವ್ ಆಗುತ್ತೆ ನೋಡಿ, ಇದು ವೆಲಾಸಿಟಿ ಆಕ್ಸಿಸ್. ಸೊ ಒರಿಜಿನಿಂದ ಮೇಲ್ಗಡೆ ಏನಿದೆ ಇಲ್ಲಿ ವಿ ಪಾಸಿಟಿವ್ ಇರುತ್ತೆ, ಇಲ್ಲಿಂದ ಕೆಳಗಡೆ ಹೋದ್ರೆ ಏನಾಗುತ್ತೆ ವಿ ನೆಗೆಟಿವ್ ಆಗುತ್ತೆ. ಟೈಮ್ ನೆಗೆಟಿವ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ನೀವು ಏರಿಯಾ ಫೈಂಡ್ ಔಟ್ ಮಾಡುವಾಗ ಏನು ಮಾಡ್ತೀರಿ, ಟ್ರಯಾಂಗಲ್ ಶೇಪಲ್ಲಿ ಇದೆ, ಹಾಫ್ ಬೇಸ್ ಇಂಟು ಹೈಟ್ ಮಾಡ್ತೀರಿ. ಇಲ್ಲಿ ನಮಗೆ ಹೈಟ್ ಅನ್ನೋದು ವೆಲಾಸಿಟಿ, ಸೊ ಅದೇನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಇಲ್ಲಿಗೆ ಬಂದಾಗ ಹೈಟ್ ಅಂತ ಇದನ್ನು ತಗೋತೀರಿ, ಇಲ್ಲಿ ನೋಡಿದ್ರೆ ವೆಲಾಸಿಟಿ ನೆಗೆಟಿವ್ ತೋರಿಸ್ತಾ ಇರುತ್ತೆ. ಸೊ ಇದು ನೆಗೆಟಿವ್ ಏರಿಯಾ, ಇದು ಪಾಸಿಟಿವ್ ಏರಿಯಾ. ಹಾಗಾಗಿ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ತಗೋಬೇಕಾದ್ರೆ ಬಿ ಕೇರ್ಫುಲ್. ಯಾಕೆಂದ್ರೆ ಪಾಸಿಟಿವ್ ಏರಿಯಾ ಇದೆಯಾ, ಎಲ್ಲವೂ ಪಾಸಿಟಿವ್ ಏರಿಯಾನ, ಅಥವಾ ಪಾಸಿಟಿವ್ ಏರಿಯಾ ಜೊತೆ ನೆಗೆಟಿವ್ ಇದೆಯಾ ಅಂತ ನೋಡ್ಕೋಬೇಕು. ಹಾಗಾದ್ರೆ ನೆಗೆಟಿವ್ ಇದ್ರೆ ಏನು ಮಾಡಬೇಕು, ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡುವಾಗ ಸೊ ಎರಡು ಏರಿಯಾಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ಕೊಡಿ. ಏರಿಯಾ ಆಫ್ ಒ ಎ ಬಿ, ಇದು ಟ್ರಯಾಂಗಲ್ ಒ ಎ ಬಿ ಇದೆ, ಮೈನಸ್ ಇದೆ ನೋಡಿ ಇಲ್ಲಿ, ಮೈನಸ್ ಏರಿಯಾ ಆಫ್ ಬಿ ಸಿ ಡಿ ಮಾಡಬೇಕು. ನಮಗೆ ಅವಾಗ ನೆಟ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ನೆನಪಿರ್ಲಿ, ಡಿಸ್ಪ್ಲೇಸ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡುವಾಗ ನೆಗೆಟಿವ್ ಏರಿಯಾ ಇದ್ರೆ ಅದನ್ನ, ಅಂದ್ರೆ ಬಿಲೋ ಆಕ್ಸಿಸ್ ಇದ್ರೆ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅದೇ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂತಾರೆ ಇಲ್ಲಿ, ಅಂದ್ರೆ ಸ್ಪೀಡ್ ಟೈಮ್ ಗ್ರಾಫ್ ಅನ್ಕೊಳ್ಳಿ. ಸ್ಪೀಡ್ ಯಾವತ್ತೂ ನೆಗೆಟಿವ್ ಆಗಲ್ಲ, ಯಾಕೆಂದ್ರೆ ಇದು ವೆಕ್ಟರ್ ಅಲ್ಲ, ಸ್ಕೇಲರ್ ಕ್ವಾಂಟಿಟಿ. ಹಾಗಾಗಿ ನಿಮಗೆ ಏರಿಯಾ ಏನೇನು ಏರಿಯಾ ಇದೆಯೋ ಅದೆಲ್ಲವೂ ಕವರ್ ಆಗುತ್ತೆ. ಡಿಸ್ಟೆನ್ಸ್ ಅನ್ನು ಹೇಳುವಾಗ ಏರಿಯಾ ಆಫ್ ಒ ಎ ಬಿ ಪ್ಲಸ್ ಏರಿಯಾ ಆಫ್ ಬಿ ಸಿ ಡಿ ಪ್ಲಸ್ ಬರುತ್ತೆ ಇಲ್ಲಿ. ಅಂದ್ರೆ ಡಿಫ್ರೆನ್ಸ್ ಏನು, ಡಿಸ್ಪ್ಲೇಸ್ಮೆಂಟ್ ಇದ್ರೆ ನೆಗೆಟಿವ್ ಏರಿಯಾ ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಏನು ಇಲ್ಲ, ಇರೋದೆಲ್ಲ ಪಾಸಿಟಿವ್ನೇ ಅಂತ ತಿಳ್ಕೋಬೇಕು. ಸೊ ಎಲ್ಲ ಏರಿಯಾಗಳನ್ನ ಆಡ್ ಮಾಡಬೇಕು ಯಾವಾಗ, ಡಿಸ್ಟೆನ್ಸ್ ಅಥವಾ ಪಾತ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡುವಾಗ ಅಂತ. ಸೊ ಒಂದು ಪ್ರಾಬ್ಲಮ್ ಅನ್ನು ನೋಡಿ, ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎ ಬಾಡಿ ಮೂವಿಂಗ್ ಇನ್ ಎ ಸ್ಟ್ರೇಟ್ ಲೈನ್ ಇಸ್ ಶೋನ್ ಇನ್ ದ ಫಿಗರ್. ಈ ರೀತಿ ಕೊಟ್ಟಿದ್ದಾರೆ ಅವರು. ಟೈಮ್ ಆಕ್ಸಿಸ್ ಇದು, ವೆಲಾಸಿಟಿ ಆಕ್ಸಿಸ್. ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಇನ್ 6 ಸೆಕೆಂಡ್ ರೆಸ್ಪೆಕ್ಟಿವ್ಲಿ. ಸೊ 6 ಸೆಕೆಂಡ್ ಟೈಮ್ 6 ಸೆಕೆಂಡ್ ಅಂತ ಹೇಳಿದ್ದಾರೆ ಇಲ್ಲಿವರೆಗೆ. ಇಲ್ಲಿ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಇದೆ. ನೀವೇನು ಫೈಂಡ್ ಔಟ್ ಮಾಡಬೇಕು ಈಗ, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್ ಎರಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಹಾಗಾಗಿ ನಾವು ಇದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಅಂತ ಯಾವುದಾದ್ರೂ ಮಾಡಿ, ಅದೇನು ಎಕ್ಸಾಮ್ಗೆ ಸಂಬಂಧ ಇಲ್ಲ, ನಾವು ಸಾಲ್ವ್ ಮಾಡೋಕ್ಕೆ ಒಂದೊಂದು ಪಾಯಿಂಟ್ಸ್ ಅಂತ ಗೊತ್ತಾಗಲಿ ಅಂತೇಳಿ. ಅದಕ್ಕೆ ನಮಗೆ ಒಂದು ಏರಿಯಾ ಆಫ್ ಒ ಎ ಬಿ ಸಿ, ಒ ಎ ಬಿ ಸಿ ಇದೊಂದು ಏರಿಯಾ ಸಿಗುತ್ತೆ. ಆಮೇಲೆ ಈ ಏರಿಯಾ ಏನಾಗಿದೆ, ಸಿ ಡಿ ಇ ಎಫ್ ಬಿಲೋ ಟೈಮ್ ಆಕ್ಸಿಸ್ ಇದೆ, ಸೊ ನೆಗೆಟಿವ್ ವೆಲಾಸಿಟಿ. ಹಾಗಾಗಿ ಮೈನಸ್ ಏರಿಯಾ ಆಫ್ ಸಿ ಡಿ ಇ ಎಫ್ ಅಂತ ಮಾಡ್ಕೋಬೇಕು, ಪ್ಲಸ್ ಏರಿಯಾ ಇದೊಂದು ಏರಿಯಾ ಬಾಕಿ ಇದೆ ಅಲ್ವಾ, ಎಫ್ ಜಿ ಎಚ್ ಐ ಅಂತ ಹೇಳಿ. ಸೊ ಇದು ಆ್ಯಡ್ ಆಗುತ್ತೆ, ಇದು ಸಬ್ಟ್ರಾಕ್ಟ್ ಆಗುತ್ತೆ. ಓಕೆ, ಎಲ್ಲವೂ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಏರಿಯಾ ಫೈಂಡ್ ಔಟ್ ಮಾಡೋದು ಸುಲಭ ಆಯಿತು. ಸೊ ಇದು ಎ ಬಿ ಇಂಟು ಬಿ ಸಿ ಆಯಿತು, ಇದು ಸಿ ಡಿ ಇಂಟು ಡಿ ಇ ಆಯಿತು. ಯಾವುದು ಮೈನಸ್ ಆಗುತ್ತೆ ಈ ಕೆಳಗಡೆ ಬಿಲೋ ಆಕ್ಸಿಸ್ ಏರಿಯಾ. ಮತ್ತು ಇದೇನಾಯಿತು, ಜಿ ಎಚ್ ಇಂಟು ಎಚ್ ಐ ಮಾಡಿದ್ವಲ್ಲ ನಾವು, ಉದ್ದ ಇಂಟು ಅಗಲ. ಸೊ ಇಲ್ಲಿ ಏನಾಯಿತು, ಇದು ಪಾಸಿಟಿವ್ ಆಗುತ್ತೆ. ಓಕೆ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹೇಗೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋದು, ಈ ಆಕ್ಸಿಸ್ನ ಹೈಟ್ ನೋಡಿ, ಇಲ್ಲಿಂದ 4 ತೋರಿಸ್ತಾ ಇದೆ. ಸೊ ಇದರ ವಿಡ್ತ್ ಎಷ್ಟಿದೆ, 1 2 ಇದೆ, ಅರ್ಥ ಆಗುತ್ತಾ. ಸೊ 2 ಇಂಟು 4 ಆಯಿತು ನಮಗೆ. ಇಲ್ಲಿ -2 ಈ ಒಂದು ಡಿಸ್ಟೆನ್ಸು, ಆ್ಯಂಡ್ ದಿಸ್ ಒನ್ ಈಸ್ 2 ಆದಮೇಲೆ 3 4 ವರೆಗಿದೆ, ಅಂದರೆ 2 ಆಗುತ್ತೆ. ಇಲ್ಲೂ ಕೂಡ ಹಾಗೇನೆ ಹೈಟ್ ನೋಡಿ 2 ತೋರಿಸ್ತಾ ಇದೆ. ಹಾಗಾಗಿ ಇಲ್ಲೇನಾಯಿತು, 2 ಇಂಟು 2 ಆಯಿತು. ಸೊ ಹೀಗೆ ಮಾಡಿದಾಗ 8 -4 + 4 ಬರುತ್ತೆ, -4 + 4 ಕ್ಯಾನ್ಸಲ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ಸ್ ಟು 8 ಮೀಟರ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಸಿಕ್ತಿಗೆ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನು ಒಂದು ಕಡೆ ನೆನ್ಪಿಟ್ಕೊಳ್ಳೋಣ. ಈಗ ಡಿಸ್ಟೆನ್ಸ್ ಅನ್ನು ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈಸ್ ಎ ಡಿಸ್ಟೆನ್ಸ್, ಯಾವಾಗ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋ ಸಂದರ್ಭ ಇರಲ್ಲ. ಸೊ ಹಾಗಾಗಿ ಇಷ್ಟು ಏರಿಯಾವನ್ನು ನೀವು ಆ್ಯಡ್ ಮಾಡಬೇಕು. ಹಾಗಾಗಿ ಅವಾಗ ಮಾಡಿದ ಹಾಗೇನೆ ಎಲ್ಲ ಇದು, ಬಟ್ ಏನು ಕೇಳಿದ್ರೆ ಏರಿಯಾವನ್ನೇ ಆ್ಯಡ್ ಮಾಡಬೇಕು. ನೀವು ಇಷ್ಟು ಮಾಡೋ ಅಗತ್ಯ ಇರಲ್ಲ, ಅಲ್ಲೇ ಇರುತ್ತೆ ನಿಮಗೆ, ಅವನ್ನೆಲ್ಲ ಪ್ಲಸ್ ಮಾಡಿದರೆ ಆಯ್ತಲ್ವಾ. ಬಟ್ ನಿಮಗೆ ನಾನು ಹೇಳಿದೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೆಲ್ಲ ಗೊತ್ತಾಗಲಿ ಅಂತೇಳಿ. ಸೊ ನೋಡಿ, ಇದು -4 ಅಲ್ಲ, ಈಗ +4 ಆಗುತ್ತೆ, ಯಾಕೆಂದರೆ ನಾವು ಡಿಸ್ಟೆನ್ಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ದಟ್ಫೋರ್ ಇಟ್ ಈಸ್ 16 ಮೀಟರ್. ಸೊ 8 ಮೀಟರ್ ಇದೆ, ಇದು 16 ಮೀಟರ್ ಇದೆ. ಸೊ ಕರೆಕ್ಟ್ ಆಪ್ಷನ್ನು ಇದು ಅಲ್ವಾ. ಓಕೆ.
ನೆಕ್ಸ್ಟ್ ಏನು ಅಂದ್ರೆ ದ ವೇರಿಯೇಷನ್ ಆಫ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಇಸ್ ಶೋನ್ ಇನ್ ದ ಫಿಗರ್. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಇನ್ 4 ಸೆಕೆಂಡ್ ಇಸ್. 4 ಟೈಮ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್, 20 ಮೀಟರ್ ಪರ್ ಸೆಕೆಂಡ್. ಸೊ ಈ ಗ್ರಾಫಿನ ಏನ್ ಫೈಂಡ್ ಔಟ್ ಮಾಡಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಇನ್ 4 ಸೆಕೆಂಡ್, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಡಿಸ್ಟೆನ್ಸ್ ಅಂದ್ರೆ ಪಾತ್ ಲೆಂತ್. ಯೂಶಲಿ ಏನಾಗುತ್ತೆ, ಕೆಲವೊಮ್ಮೆ ನಾವು ಡಿಸ್ಟೆನ್ಸ್ ಅನ್ನ ಡಿಸ್ಪ್ಲೇಸ್ಮೆಂಟ್ ಜಾಗದಲ್ಲಿ ಯೂಸ್ ಮಾಡ್ಬಿಡ್ತೀವಿ ಮಾತಾಡುವಾಗ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂದಾಗ ಅದು ವೆಕ್ಟರ್ ಕ್ವಾಂಟಿಟಿ, ಡಿಸ್ಟೆನ್ಸ್ ಅಂದಾಗ ಸ್ಕೇಲರ್ ಕ್ವಾಂಟಿಟಿ ಅಂತ ತಿಳ್ಕೋಬೇಕು. ಅಂದ್ರೆ ಪಾತ್ ಲೆಂತ್ಗೆ ಅಲ್ಟರ್ನೇಟಿವ್ಲಿ ಡಿಸ್ಟೆನ್ಸ್ ಅಂತಾನು ಹೇಳ್ತಾರೆ. ಸೊ ಟೋಟಲ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಇಸ್ ಎ ಡಿಸ್ಟೆನ್ಸ್. ಹಾಗಾಗಿ ನಾವೇನ್ ಮಾಡುವ, ಇಲ್ಲೆಲ್ಲ ಅವರೇ ಮಾರ್ಕ್ ಮಾಡಿದ್ದಾರೆ, ಬಟ್ ಈ ಪಾಯಿಂಟ್ಸ್ ಗಳನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೊಂದು ಲೈನ್ ಸೇರಿಸ್ಕೊಳ್ಳೋಣ, ಯಾಕೆಂದ್ರೆ ನಮ್ಗೆ ಈ ಲೆಂತ್ ಗೊತ್ತಿಲ್ಲ ನಮ್ಗೆ ಅಲ್ವಾ. ಇದು ಗೊತ್ತಿದೆ, ಟ್ರೆಫಿಸಿಯಂ ಫಾರ್ಮುಲಾ ಹಾಕ್ಬೋದಿತ್ತು, ಬಟ್ ಇರ್ಲಿ ಈಸಿಯಾಗಿ ಮಾಡೋಣ, ಟ್ರಯಾಂಗಲ್ ಅಂತ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಏನಾಯ್ತು, ಟ್ರಯಾಂಗಲ್ ಒ ಎ ಸಿ ಇದ್ರ ಒಂದು ಏರಿಯಾ, ಆಮೇಲೆ ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ ಆಯ್ತು, ಆಮೇಲೆ ಟ್ರಯಾಂಗಲ್ ಬಿ ಇ ಎಫ್ ಈ ಟ್ರಯಾಂಗಲ್, ಆಮೇಲೆ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಇ ಎಫ್ ಡಿ ಜಿ ಆಯ್ತು, ಪ್ಲಸ್ ದಿಸ್ ಒನ್ ಇ ಜಿ ಐ ಎಚ್ ಅಂತ ಹೇಳಿ. ಓಕೆ, ಎಲ್ಲ ವ್ಯಾಲ್ಯೂಸ್ ಅನ್ನು ಹಾಕೋಣ. ಇಲ್ಲಿ ಟ್ರಯಾಂಗಲ್ ಇದ್ರೆ ಹಾಫ್ ಬೇಸ್ ಇಂಟು ಹೈಟ್ ಆಗುತ್ತೆ, ಉಳಿದೆಲ್ಲ ಸೈಡ್ ಇಂಟು ಸೈಡ್ ಆಗುತ್ತೆ ಅಲ್ವಾ. ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಇಲ್ಲಿ ಸಿಗುತ್ತೆ ನೋಡಿ. ನಿಮ್ಗೆ ಈ ಹೈಟ್ ಬೇಕಂದ್ರೆ 10, ಈ ಹೈಟ್ ಬೇಕಂದ್ರೆ 20, ಇನ್ನು ಇದು 1 ಇದೆ, ಇಲ್ಲಿಗೆ ಬಂದ್ರೆ 2 ಆಗುತ್ತೆ, ಇದ್ರ ಮಧ್ಯೆ 1 ಆದ್ಮೇಲೆ 2 ಬಂದಿದೆ 1, ಇವೆಲ್ಲ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನು ಹಾಕ್ತೀವಿ ನಾವಿಲ್ಲಿ. ಸಿಂಪ್ಲಿಫೈ ಮಾಡೋಣ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, 10 + 20 + 5 + 10 + 10 ಅಂತ ಬಂತು. ಸೊ ಎಲ್ಲವೂ ಸೇರಿಸಿದ್ರೆ 55 ಮೀಟರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಡಿಫರೆಂಟ್ ಕೇಸಸ್ ಇನ್ ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಒಂದ್ಸರಿ ಒಬ್ಸರ್ವ್ ಮಾಡೋಣ. ಎಕ್ಸಲರೇಷನ್ 0 ಇದ್ರೆ ಗ್ರಾಫ್ ಹೆಂಗಿರುತ್ತೆ ಅಂತೇಳಿ, ಯಾಕಂದ್ರೆ ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂತ ಅರ್ಥ, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ನು ಎಕ್ಸಲರೇಷನ್ ಈಸ್ ಗ್ರೇಟರ್ ದೆನ್ 0, ವಿ ನಾಟ್ ಈಸ್ 0. ವಿ ನಾಟ್ ಅನ್ನೋದು ಇನಿಷಿಯಲ್ ವೆಲಾಸಿಟಿ. ಎಕ್ಸಲರೇಷನ್ ಪಾಸಿಟಿವ್ ಇದೆ, ಬಟ್ ಇನಿಷಿಯಲ್ ವೆಲಾಸಿಟಿ 0 ಇದೆ. ಗ್ರಾಫ್ ಹೆಂಗಿರುತ್ತೆ, ಈ ರೀತಿ ಇರುತ್ತೆ. ಇನ್ನು ಎಕ್ಸಲರೇಷನ್ ಈಸ್ ಗ್ರೇಟರ್ ದೆನ್ 0, ಪಾಸಿಟಿವ್ ಎಕ್ಸಲರೇಷನ್, ಇನಿಷಿಯಲ್ ವೆಲಾಸಿಟಿನೂ ಗ್ರೇಟರ್ ದೆನ್ 0 ಇದ್ರೆ ಗ್ರಾಫ್ ಹೆಂಗಿರುತ್ತೆ ಗೊತ್ತಾ, ಈ ರೀತಿ ಇರುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ. ಓಕೆ, ಇನ್ನು ಎಕ್ಸಲರೇಷನ್ ಪಾಸಿಟಿವ್ ಬಟ್ ಇನಿಷಿಯಲ್ ವೆಲಾಸಿಟಿ ನೆಗೆಟಿವ್ ಇದ್ರೆ ಗ್ರಾಫ್ ಹೆಂಗಿರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ನೆಗೆಟಿವ್ ಆಕ್ಸಿಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಎಕ್ಸಲರೇಷನ್ ನೆಗೆಟಿವ್, ಇನಿಷಿಯಲ್ ವೆಲಾಸಿಟಿ 0 ಇದ್ರೆ ಏನಾಗುತ್ತೆ ನೋಡಿ, ಎಕ್ಸಲರೇಷನ್ ನೆಗೆಟಿವ್ ಆಗಬೇಕು, ಇನಿಷಿಯಲ್ ವೆಲಾಸಿಟಿ 0. ಇದು 0 ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಎಕ್ಸಲರೇಷನ್ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ. ಕರೆಕ್ಟಾ? ನೆಕ್ಸ್ಟ್ ಎಕ್ಸಲರೇಷನ್ ಈಸ್ ನೆಗೆಟಿವ್ ಬಟ್ ವಿ ನಾಟ್ ನೆಗೆಟಿವ್ ಅಲ್ಲ, ಪಾಸಿಟಿವ್. ಅವಾಗ ಏನಾಗುತ್ತೆ, ಗ್ರಾಫ್ ಈ ರೀತಿ ಇರುತ್ತೆ. ಅಂದ್ರೆ ಇದಿಷ್ಟು ಸಿಚುವೇಶನ್ಗಳನ್ನ ನೆನ್ಪಿಟ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು. ಓಕೆ, ಇನ್ನು ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇನ್ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ತಾರೆ. ಅಂದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ನಾವು ನೋಡಿದ್ದು ಯಾವುದು ಎವರೇಜ್ ವೆಲಾಸಿಟಿ ಅಲ್ವಾ. ಎವರೇಜ್ ವೆಲಾಸಿಟಿ ಬದಲು ಇನ್ಸ್ಟಂಟೇನಿಯಸ್ ನೋಡ್ಬೇಕಂದ್ರೆ ಏನ್ ಮಾಡಬೇಕು? ಸೊ ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್ ಎವರೇಜ್ ವೆಲಾಸಿಟಿ. ಈಗ ನೋಡಿ ಅಲ್ಲಿ ಏನಾಗುತ್ತೆ, x2 - x1 / t2 - t1. ಇಷ್ಟೊತ್ತು ನಾವು ನೋಡಿದ್ದು ಇದನ್ನೇ ಎವರೇಜ್ ವೆಲಾಸಿಟಿ. ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಷ್ಟು ಈ ಎವರೇಜ್ ವೆಲಾಸಿಟಿ ಏನ್ ಹೇಳುತ್ತೆ ಗೊತ್ತಾ, ಒಂದು ಬಾಡಿ 10 ಮೀಟರ್ ಮೂವ್ ಆಗಿದೆ, ಸೊ ಅದರ ಟೈಮ್ ಎಷ್ಟು ತಗೊಂಡಿದೆ ಅಂತ ನೋಡ್ತೀವಿ. ಅದು ಈಗ ನೀವು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಆದಾಗೆ ನೀವಂತೀರಿ 10 ನಿಮಿಷಕ್ಕೆ ನಾನು ಅಲ್ಲಿ ರೀಚ್ ಆದೆ ಅಂತ ಹೇಳಿ, ಎಷ್ಟು ದೂರ ಅಂತ ನೋಡಿ ಡಿವೈಡ್ ಮಾಡಿದ್ವಿ, ಅದು ಎವರೇಜ್ ವೆಲಾಸಿಟಿ. ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ಗೆ ಸ್ಟ್ರೇಟ್ ಡಿಸ್ಟೆನ್ಸ್ ಎಷ್ಟು ನೋಡ್ಕೊಂಡ್ರೆ ಅದು ಎವರೇಜ್ ವೆಲಾಸಿಟಿ ಆಗುತ್ತೆ. ನೀವು ಸುತ್ತಾಡಿದೆಲ್ಲ ದಾರಿ ಲೆಕ್ಕ ಹಾಕಿದ್ರೆ ಅದು ಎವರೇಜ್ ಸ್ಪೀಡ್ ಆಗುತ್ತೆ. ಬಟ್ ನಮಗೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಎಷ್ಟಿತ್ತು ಅಂತ ನೋಡ್ಬೇಕಲ್ವಾ, ಇನ್ಸ್ಟಂಟ್ ಆ ಒಂದು ಜಾಗದಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈ x2 - x1 ಅನ್ನ ಡೆಲ್ಟಾ x ಅಂತ ಬರ್ಕೊಂಡ್ರೆ, ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ, ಡೆಲ್ಟಾ ಟಿ ಅಂದ್ರೆ ಟೈಮ್ ಇಂಟರ್ವಲ್ ಇದೆಯಲ್ಲ, ಈ ಡೆಲ್ಟಾ ಟಿ ಅನ್ನ ಸಣ್ಣ ಮಾಡ್ತಾ ಹೋಗ್ಬೇಕು. ಸೊ ನೀವು ಥಿಯರಿ ಕ್ಲಾಸಲ್ಲಿ ಕಲ್ತಿದ್ರಿ, ನಾನು ಅಲ್ಲಿ ಥಿಯರಿ ಪಾರ್ಟ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ರೆ ಏನ್ ಮಾಡ್ಬೇಕು ನಾವು, ಈ ಎವರೇಜ್ ವೆಲಾಸಿಟಿಯನ್ನ ಇನ್ಸ್ಟಂಟೇನಿಯಸ್ ಮಾಡ್ಬೇಕು ಅಂದ್ರೆ ನಾವು ಲಿಮಿಟ್ ಆಫ್ ಎವರೇಜ್ ವೆಲಾಸಿಟಿ ಆಸ್ ದ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ ಬಿಕಮ್ಸ್ ಇನ್ಫೈನೈಟಿಸಮಲಿ ಸ್ಮಾಲ್ ಅಂತೇಳಿ. ಡೆಲ್ಟಾ ಟಿ ತುಂಬಾ ಸಣ್ಣ ಆಗಬೇಕು, ನಾಟ್ ಈಕ್ವಲ್ಸ್ ಟು 0 ಅಲ್ಲ, ಅತಿ ಸಣ್ಣ ವ್ಯಾಲ್ಯೂಗೆ ನಾವು ತಗೊಂಡಾಗ ಆ ಒಂದು ಇನ್ಸ್ಟಂಟ್ ಅಲ್ಲಿ ನಮಗೆ ಸಿಗುತ್ತೆ ವೆಲಾಸಿಟಿ ಎಷ್ಟು. ನೀವು ಹೇಳ್ಬೋದು ಒಂದು ಪಾಯಿಂಟ್ ಅಲ್ಲಿ ನೋಡ್ಬೇಕು ಸರ್, ಆಗೋದಿಲ್ಲ. ಯಾಕೆ ಹೇಳಿ, ನಮ್ಗೊಂದು ಪಾಯಿಂಟ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೇಕು ನಮಗೆ. ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂದ್ರೆ ನಾವು ವೆಲಾಸಿಟಿ ಹೆಂಗ್ ಪಾಯಿಂಟ್ ಔಟ್ ಮಾಡ್ತೀವಿ. ಒಂದು ಪಾಯಿಂಟ್ ಅಲ್ಲಿ ಅಂದಾಗ ಏನಾಗುತ್ತೆ, ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೀವಿ. ಆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿ
ಆ ಟ್ಯಾಂಜೆಂಟಿಗೆ ಸ್ಲೋಪ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಗಿವ್ಸ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಇನ್ಸ್ಟಂಟ್ ವೆಲಾಸಿಟಿಯನ್ನು ನಾವು ಒಂದು ಗ್ರಾಫಿಕಲಿ, ಇನ್ನೊಂದು ಕ್ಯಾಲ್ಕುಲಸ್ ಅನ್ನು ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಈಗ ನಾವು ಇದನ್ನು ನೋಡ್ತಾ ಇದೀವಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದಾಗ ಡೆಲ್ಟಾ ಟಿ ಟೆಂಡಿಂಗ್ ಟು 0, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ಅವಾಗ ಏನಾಯ್ತು, ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಓಕೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಗ್ರಾಫ್ ಅಲ್ಲಿ ಹೆಂಗೆ ನೋಡೋಣ. ಸೊ ಗ್ರಾಫ್ ಅಲ್ಲಿ ಇದೆ, ನಮ್ಗೆ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಬೇಕು. ನೋಡಿ, ಇದು ವೆಲಾಸಿಟಿ ಚೇಂಜ್, ಪೊಸಿಷನ್ ಚೇಂಜ್ ಆಗ್ತಾ ಹೋಗಿದೆ. ಈ ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ನೋಡೋದು ನಾವು ವೆಲಾಸಿಟಿಯನ್ನ ಅಲ್ವಾ. ಸ್ಲೋಪ್ ಆಫ್ ದ ಪಿ ಟಿ ಗ್ರಾಫ್ ಗಿವ್ಸ್ ದ ವೆಲಾಸಿಟಿ. ಬಟ್ ಇಲ್ಲಿ ಏನು ಕೇಳಿದ್ರೆ ನಮ್ಗೆ ಈ ಪಾಯಿಂಟ್ ಅಲ್ಲಿ ಬೇಕು, ನಮ್ಗೆ ಇಲ್ಲಿಂದ ಇಲ್ಲಿಗೆ ಬೇಕು ಅಂದ್ರೆ ನಾವು ಹೇಳ್ಬೋದಿತ್ತು. ಸೊ ಅದಕ್ಕೆ ಏನ್ ಮಾಡೋದು, ಈ ಪಾಯಿಂಟಿಗೆ ಒಂದು ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡೋದು. ಅವಾಗ ಏನಾಗುತ್ತೆ ಕೇಳಿದ್ರೆ, ಆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಡಿ ಎಕ್ಸ್ ಬೈ ಡಿ ಟಿ, ಡಿ ಟಿ ಅನ್ನೋದು ವೆರಿ 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 ಸ್ಮಾಲ್, ಆ ಒಂದು ಸಣ್ಣ ಇಂಟರ್ವಲ್ ಆಗಿರುತ್ತೆ. ಇಲ್ಲಿ ಗ್ರಾಫ್ ಅಲ್ಲಿ ನಾನು ಸ್ವಲ್ಪ ದೊಡ್ಡಕ್ಕೆ ತೋರಿಸ್ತಾ ಇದ್ದೇನೆ ನಿಮಗೆ. ಸೊ ಈ ರೀತಿ ಸ್ಲೋಪ್ ಅನ್ನ ತಗೊಂತೀವಿ ನಾವು ಡಿ ಎಕ್ಸ್ ಬೈ ಡಿ ಟಿ ಅಂತೇಳಿ. ಅವಾಗ ಏನಾಯ್ತು, ಇದು ಈ ಪೊಸಿಷನ್ ಏನು ತೋರಿಸುತ್ತೆ, x2 ಮತ್ತು x1 ಅನ್ನು ತೋರಿಸಿದ್ರೆ, ಈ ಪರ್ಪೆಂಡಿಕ್ಯುಲರ್ ಟು ಟೈಮ್ ಆಕ್ಸಿಸ್ ನಮ್ಗೆ ಏನು ತೋರಿಸುತ್ತೆ, t1 ಮತ್ತೆ t2 ಅನ್ನು ತೋರಿಸುತ್ತೆ. ಅವಾಗ ನಾವೇನು ಮಾಡ್ಬೋದು, x2 ಮೈನಸ್ x1 ಡಿವೈಡ್ ಬೈ t2 ಮೈನಸ್ t1 ಮಾಡ್ಬೋದು. ಇದು dx ಆಗುತ್ತೆ, ಹಾಗೇನೆ ಇದು dt ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ನೆನಪಿರ್ಲಿ, ನಾವು ಯಾವುದೋ ಒಂದು ಇಂಟರ್ವಲ್ ಅನ್ನೋದು ಇದೆಯಲ್ಲ, ವೆರಿ 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 ಸ್ಮಾಲ್, ತುಂಬಾ ಸಣ್ಣದಿರುತ್ತೆ ಅನ್ನುವಂಥದ್ದು. ಆಕ್ಚುಲಿ x2 ಮೈನಸ್ x1 ಬೈ t2 ಮೈನಸ್ t1 ಈ ಸ್ಲೋಪ್ ಅಲ್ಲಿ ನಾವು ನೋಡಿದ್ರೆ ದಟ್ ಈಸ್ dx ಬೈ dt, ದಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಸಿಗುತ್ತೆ. ಇನ್ನು dx ನೆಗೆಟಿವ್ ಆಗುತ್ತೆ. ಹೇಗೆ, ಯಾವಾಗ ನೆಗೆಟಿವ್ ಆಗುತ್ತೆ ನೋಡಿ, ಇದು x2 ಇದೆ ಫೈನಲ್ ಪೊಸಿಷನ್, ಇದು ಇನಿಷಿಯಲ್ ಪೊಸಿಷನ್. ಗ್ರಾಫ್ ಒಂದು ವೇಳೆ ರಿವರ್ಸ್ ಇದೆ ಅನ್ಕೊಳ್ಳಿ, ಇದನ್ನ ಮಿರರ್ ಇಮೇಜ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಅವಾಗ ಏನಾಗಿರುತ್ತೆ, x2 ಕೆಳಗಡೆ ಇರುತ್ತೆ, x1 ಮೇಲ್ಗಡೆ ಇರುತ್ತೆ. ಅಂದ್ರೆ ಯಾವಾಗಾದ್ರೂ ಫೈನಲ್ ಪೊಸಿಷನ್ ಕಡಿಮೆ ಇದ್ದು ಇನಿಷಿಯಲ್ ಪೊಸಿಷನ್ ಜಾಸ್ತಿ ದೂರದ್ದಾಗಿದ್ರೆ ಅಲ್ಲಿ ಡೆಲ್ಟಾ ಎಕ್ಸ್ ನೆಗೆಟಿವ್ ಆಗುತ್ತೆ. ಸೊ ಅದಕ್ಕೆ ನಾವು ನೆಗೆಟಿವ್ ವೆಲಾಸಿಟಿ ಅಂತ ಕರಿತೀವಿ. ಓಕೆ, ಈಗ ಒಂದು ಪ್ರಾಬ್ಲಮ್ ನೋಡಿ, ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಆಫ್ ಎ ಮೂವಿಂಗ್ ಪಾರ್ಟಿಕಲ್ ಇಸ್ ಶೋನ್ ಬಿಲೋ. ಅದು ಬ್ಲೋ ಆಗಿದೆ, ಬಿಲೋ ಮಾಡ್ಕೊಳ್ಳಿ. ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ ನೆಗೆಟಿವ್ ಎಟ್ ದ ಪಾಯಿಂಟ್. ಎಲ್ಲಿ ನೆಗೆಟಿವ್ ಇರುತ್ತೆ ಅಂತ ಕೇಳಿದ್ದಾರೆ ಅವರು. ಈಗ ನಾವು ಈ ಗ್ರಾಫ್ ಅನ್ನು ನೋಡಿದಾಗ ಡಿಸ್ಟೆನ್ಸ್ ಅಥವಾ ಪೊಸಿಷನ್ಸ್ ಅಂತ ಬರೀಲಿ ಬಿಡಿ, ತೊಂದರೆ ಇಲ್ಲ. ಇಲ್ಲೆಲ್ಲ ಸ್ಲೋಪ್ ಅನ್ನು ಹಾಕ್ತಾ ಹೋದ್ರೆ ಈ ಇಲ್ಲಿ ಸ್ಲೋಪ್ ಪಾಸಿಟಿವ್ ಬರುತ್ತೆ, ಇಲ್ಲಿ 0 ಬರುತ್ತೆ, ಇಲ್ಲಿ ಸ್ಲೋಪ್ ನೆಗೆಟಿವ್ ಬರುತ್ತೆ, ಇಲ್ಲಿ ಮತ್ತೆ ಪಾಸಿಟಿವ್ ಬರುತ್ತೆ. ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಸ್ಲೋಪ್ ಅನ್ನೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಟ್ಯಾಂಜೆಂಟಿಗೆ ಆ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿ ನಾವು ಸ್ಲೋಪ್ ಹಾಕಿದ್ರೆ ನಮ್ಗೆ ಅದು ಸಿಗುತ್ತೆ. ಈ ಪಾಯಿಂಟ್ ಅಂತ ಕನ್ಫರ್ಮ್ ಆಗಿದೆ, ಯಾಕೆಂದ್ರೆ ಇದು ಹೀಗೆ ಡೌನ್ವರ್ಡ್ ಹೋಗ್ತಾ ಇದೆ. ಈಗ ನೋಡಿ, ಇಲ್ಲಿ ಇದು t1, ಈ ಆಕ್ಸಿಸ್ ಅಲ್ಲಿ ಇಲ್ಲಿ t1, ಇದು t2. t1 ಗೆ ಕರೆಸ್ಪಾಂಡಿಂಗ್ ಪೊಸಿಷನ್ ಇಲ್ಲಿ ಬಂತು, x1 ಬಂತು. t2 ಗೆ ಕರೆಸ್ಪಾಂಡಿಂಗ್ ಪೊಸಿಷನ್ ಕೆಳಗಡೆ ಬಂತು, x2 ಇದೆ ಸ್ಮಾಲರ್, x1 ಇಸ್ ಲಾರ್ಜರ್. x2 ಮೈನಸ್ x1 ಮಾಡಿದ್ರೆ ನೆಗೆಟಿವ್ ಬರುತ್ತೆ. ಹಾಗಾಗಿ ನೆಗೆಟಿವ್ ವೆಲಾಸಿಟಿ ಎಲ್ಲಿದೆ ಅಂತ ಕೇಳಿದ್ದಾರೆ ಅವರು, ನೆಗೆಟಿವ್ ಎಟ್ ದ ಪಾಯಿಂಟ್. ಸೊ ಈ ಪಾಯಿಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ. ಫೈನಲ್ ಪೊಸಿಷನ್ ಇಸ್ ಸ್ಮಾಲರ್ ದೆನ್ ದ ಇನಿಷಿಯಲ್ ಪೊಸಿಷನ್, ಸ್ಲೋಪ್ ಈಸ್ ನೆಗೆಟಿವ್, ದೇರ್ಫೋರ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ ನೆಗೆಟಿವ್ ಎಟ್ ಎಫ್ ಪಾಯಿಂಟ್ ಅಲ್ಲಿ ನೆಗೆಟಿವ್ ಆಗಿದೆ. ಓಕೆ, ನೆಕ್ಸ್ಟ್, a particle shows distance time curve as shown in the figure. The maximum instantaneous velocity of the particle is around the point. ಹೌದು, ಈಗ ಮ್ಯಾಕ್ಸಿಮಮ್ ಎಲ್ಲಿ ಅಂತ ಕೇಳ್ತಾರೆ, ಏನು ವ್ಯಾಲ್ಯೂಸ್ ಕೊಟ್ಟಿಲ್ಲ ನಿಮಗೆ. ನೀವೀಗ ಏನು ಮಾಡಬೇಕು, ಈ 4 ಪಾಯಿಂಟ್ಗಳಿಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬೇಕು. ಸುಮ್ಮನೆ ಒಂದು ಸ್ಕೇಲ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಆಮೇಲೆ ಏನು ಮಾಡಬೇಕು, ಅಲ್ಲೊಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡಬೇಕು. ಟ್ರಯಾಂಗಲ್ ಅಂದಾಗ ಏನಾಯ್ತು, ಎ ಬಿ ಸಿ ಅಂತ ಬರುತ್ತೆ. ನೋಡಿ, ಎ ಬಿ ಬೈ ಬಿ ಸಿ ಅನ್ನೋದು ಸ್ಲೋಪ್, ಅದು ನಮ್ಗೆ ಏನು ಕೊಡುತ್ತೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೊಡುತ್ತೆ. ಯಾವಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಸೊ ಎ ಬಿ ಉದ್ದ ಜಾಸ್ತಿ, ಬಿ ಸಿ ಉದ್ದ ಕಡಿಮೆ ಇದ್ರೆ ಇರುತ್ತಲ್ವಾ. ಸೊ ಅದಕ್ಕೆ ನಾವೇನ್ ಮಾಡುವ ಕೇಳಿದ್ರೆ, ಇದನ್ನ ಫೈಂಡ್ ಔಟ್ ಮಾಡೋಕೆ ಡಿ ಎಕ್ಸ್ ಬೈ ಡಿ ಟಿ ಅಥವಾ ಸ್ಲೋಪ್ ಟು ದ ಟ್ಯಾಂಜೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಿ ಎಕ್ಸ್ ಇಸ್ ಲಾರ್ಜರ್ ಬರ್ಬೇಕು ನಮಗೆ. ಆ ಪಾಯಿಂಟ್ ಅಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮ್ಯಾಕ್ಸಿಮಮ್ ಇದೆ ಅಂತೇಳಿ. ಸೊ ನಾನು ಈ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೇನೆ, ಇಲ್ಲೊಂದು ಸ್ಲೋಪ್ ಅನ್ನ ಡ್ರಾ ಮಾಡ್ತೇನೆ. ಈ ಆಕ್ಸಿಸ್, ವರ್ಟಿಕಲ್ ಆಕ್ಸಿಸ್ ಅನ್ನ ನೋಡಿ, ಇದಿಷ್ಟು ಹೈಟ್ ಇದೆ. ಓಕೆ, ನೆಕ್ಸ್ಟ್ ಕ್ಯೂ ಪಾಯಿಂಟಿಗೆ ಡ್ರಾ ಮಾಡುವ, ಇಲ್ಲಿ ನೋಡಿ ಇದು ಇಷ್ಟು ಹೈಟ್ ಇದೆ. ನೆಕ್ಸ್ಟ್ ಆರ್ ಪಾಯಿಂಟಿಗೆ ಡ್ರಾ ಮಾಡುವ, ಸೇಮ್ ಲೆಂತ್ ನೋಡಿ ಟ್ಯಾಂಜೆಂಟ್ ಇಂದು. ಬಟ್ ಇಲ್ಲಿ ನೋಡಿ ಡಿ ಎಕ್ಸ್ ತುಂಬಾನೇ ದೊಡ್ಡದಿದೆ ಅಲ್ವಾ. ಹಾಗೆ ಎಸ್ ಗೆ ಹೋದ್ರೆ ಏನಾಗುತ್ತೆ, ತುಂಬಾ ಸಣ್ಣದಿದೆ. ಎಲ್ಲಾದ್ರೂ ಮಿನಿಮಮ್ ವೆಲಾಸಿಟಿ ಅಂತ ಕೇಳಿದ್ರೆ ಎಸ್ ಹೇಳ್ಬೋದಿತ್ತು. ಮ್ಯಾಕ್ಸಿಮಮ್ ಹಾಗಾದ್ರೆ ನಾವು ಎಲ್ಲಿ ಹೇಳ್ತೀವಿ, ಆರ್ ಅಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂತ ಕರಿತೀವಿ. ಹಾಗಾಗಿ ಆರ್ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, next look at the graph and indicate which of these possibly represent one dimensional motion of a particle.
ಒನ್ ಡೈಮೆನ್ಷನಲ್ ತೋರಿಸ್ಬೇಕು. ನಾವು ಅದನ್ನೇ ಚಾಪ್ಟರ್ನೇ ಹಿಡ್ಕೊಂಡಿರೋದಲ್ವಾ. ಸೊ ಈಗ ABCD 4 ಗ್ರಾಫ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಪರ್ಫೆಕ್ಟ್ ಆಗಿ ಒನ್ ಡೈಮೆನ್ಷನಲ್ ಮೋಷನ್ ಅನ್ನು ತೋರಿಸುತ್ತೆ? ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಗ್ರಾಫಲ್ಲಿ ಏನಾಗುತ್ತೆ ನೋಡಿ. ಸೊ ಇದು ಟೈಮ್ ಆಕ್ಸಿಸ್. ಓಕೆ, ಎ ಪಾರ್ಟಿಕಲ್ ಕ್ಯಾನಾಟ್ ಹ್ಯಾವ್ ವೆಲಾಸಿಟಿ ಇನ್ ಅಪೋಸಿಟ್ ಡೈರೆಕ್ಷನ್ ಎಟ್ ದ ಸೇಮ್ ಟೈಮ್. ಈಗ ಇಲ್ಲಿ ನಾನು ಒಂದು ಟೈಮ್ ಆಕ್ಸಿಸ್ಗೆ ಒಂದು ಲೈನ್ ಅನ್ನು ಡ್ರಾ ಮಾಡಿದ್ರೆ, ಸೊ ಟೈಮ್ ಇಲ್ಲಿ ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಇದೆ. ಅದೇ ಟೈಮಿಗೆ ವೆಲಾಸಿಟಿ ಇಲ್ಲಿದೆ, ವೆಲಾಸಿಟಿ ಇಲ್ಲಿದೆ. ಇದು ಪಾಸಿಟಿವ್ ಆಕ್ಸಿಸ್ ಆದ್ರೆ, ಪಾಸಿಟಿವ್ ಡೈರೆಕ್ಷನ್ ಆದ್ರೆ ಇದು ನೆಗೆಟಿವ್ ಡೈರೆಕ್ಷನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ, ಯಾಕೆಂದ್ರೆ ಇದು ವೆಲಾಸಿಟಿ ಆಕ್ಸಿಸ್. ಹಾಗಾದ್ರೆ ಒಂದು ಟೈಮ್ ಅಲ್ಲಿ ಆ ಒಂದು ಪಾರ್ಟಿಕಲ್ಗೆ ಆ ಪಾಸಿಟಿವ್ ವೆಲಾಸಿಟಿನ ಇದೆ, ನೆಗೆಟಿವ್ ವೆಲಾಸಿಟಿನ ಇದೆ ಅನ್ನೋದು ರಾಂಗ್ ಆಗುತ್ತೆ. ಹಾಗಾಗಿ ಇದು ಗ್ರಾಫ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒನ್ ಡೈಮೆನ್ಷನಲ್ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡೋಕೆ. ನೆಕ್ಸ್ಟ್ ಏನು ಕೇಳಿದ್ರೆ, ಸಿ ಪಾಯಿಂಟಿಗೆ ಬಂದ್ರೆ ಇದು ಸ್ಪೀಡ್ ಅನ್ನ ತೋರಿಸ್ತಾ ಇದೆ. ಬಟ್ ಸ್ಪೀಡ್ ಅಲ್ಲಿ ಇದು ಮೇಲ್ಗಡೆ ಪಾಸಿಟಿವ್ ಆಕ್ಸಿಸ್, ಇದು ನೆಗೆಟಿವ್ ಆಕ್ಸಿಸ್. ಸ್ಪೀಡ್ ಯಾವಾಗಾದ್ರೂ ನೆಗೆಟಿವ್ ಆಗಕ್ಕೆ ಸಾಧ್ಯನಾ? ಇಲ್ಲ. ಈ ಪೋರ್ಷನ್ ಏನ್ ತೋರಿಸ್ತಾ ಇದೆ, ಸ್ಪೀಡ್ ನೆಗೆಟಿವ್ ಅಂತ ಇದೆ. ಸೊ ಹಾಗಾಗಿ ಇದು ಈ ಗ್ರಾಫ್ ಕೂಡ ಪಾಸಿಬಲ್ ಅಲ್ಲ. ನೆಕ್ಸ್ಟ್ ಡಿಗೆ ಹೋದ್ರೆ, ಎ ಪಾರ್ಟಿಕಲ್ ಕ್ಯಾನಾಟ್ ಹ್ಯಾವ್ 2 ಡಿಫರೆಂಟ್ ಪೊಸಿಷನ್ಸ್ ಎಟ್ ದ ಸೇಮ್ ಟೈಮ್. ಇದು ಪೊಸಿಷನ್ ಟೈಮ್ ಗ್ರಾಫ್. ಬಟ್ ಇಲ್ಲಿಗ ನೀವು ಒಂದು ಲೈನ್ ಡ್ರಾ ಮಾಡ್ಕೊಂಡ್ರೆ, ಒಂದು ಟೈಮ್ ಅಲ್ಲಿ 2 ಪೊಸಿಷನ್ಸ್ ತೋರಿಸ್ತಾ ಇದೆ. ಒಂದು ಟೈಮ್ ಅಲ್ಲಿ 2 ಪೊಸಿಷನ್ಸ್ ಒನ್ ಡೈಮೆನ್ಷನಲ್ ಮೋಷನ್ ಅಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಗ್ರಾಫ್ ಅಲ್ಲ. ಆದ್ರೆ ಗ್ರಾಫ್ ಯಾವ್ದು ಹಾಗಾದ್ರೆ ಬಿ ಗ್ರಾಫ್ ಇದೆಯಲ್ಲ, ಇದು ಒನ್ ಡೈಮೆನ್ಷನಲ್ ಮೋಷನ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ